ಪುರುಷೋತ್ತಮ ಪುರುಷೋತ್ತಮ ಅಣ್ಣ ಕಾಫಿ ಕುಡಿದ್ಯಾ? ಬೇಡಮ್ಮ, ನಾನು ಮುಖ ತೊಳ್ಕೊಂಬರ್ತೀನಿ, ಆಮೇಲೆ ಕೊಡು. ಹಂಗೆ ಅವಾಗ್ಲಿಂದ ಕಣ್ಮುಂದೆ ನಡ್ತಿದ್ದೀನಿ, ಕಾಣಿಸ್ತಾ ಇರೋಂಗೆ ಹೋಗ್ತಿದ್ದೇನೆ. ಅಣ್ಣ, ಈ ಕಾಫಿ ಕೊಡ್ಲಾ? ಲೆಕ್ಕ ನೋಡೋದು ಮರ್ತ್ಬಿಟ್ಟಿದ್ದೆ ನಾನು, ಅದು ಮುಗಿಸ್ಕೊಂಬರ್ತೀನಿ ತಡಿ ಮನ. ನಿಂಗೇನೋ ಒಂದು ವಿಷಯ ಹೇಳ್ಬೇಕು. ಏನು? ಏನೋ ತಮಾಷೆ, ಸರ್ಪ್ರೈಸ್. ಏನದು? ಕಣ್ಮುಚ್ಕೋ, ಹೇಳ್ತೀನಿ. ಚೈತ್ರ, ನಾನೀಗ ತಮಾಷೆ ಮಾಡೋ ಮೂಡಲಿಲ್ಲ, ಏನ್ ಹೇಳು? ಕಣ್ಮುಚ್ಕೊಳಕ್ಕೂ ಮೂಡ್ಬೇಕೇನೋ? ಕಣ್ಮುಚ್ಕೋ, ಆಮೇಲೆ ಹೇಳ್ತೀನಿ. ಈಗ ಬಾಯಿ ಓಪನ್ ಮಾಡು. ಏನ್ ವಿಷಯ ಹೇಳು ಚೈತ್ರ? ನೀನ್ ಬಾಯಿ ಓಪನ್ ಮಾಡು, ಹೇಳ್ತೀನಿ. ಏನ್ ಆಟ ಆಡ್ತಿದ್ಯಾ ನೀನು? ಯಾಕೆ ತಿನ್ಲಿ ಸ್ವೀಟ್ ನಾನು? ಯಾವ ಸಂತೋಷಕ್ಕೋಸ್ಕರ ತಿನ್ಲಿ ಸ್ವೀಟು? ವಿಜಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾಳೆ ಗೊತ್ತಾ? ಕಸ ಕಸ ಇಟ್ಟಂಗೆ ಇಟ್ಟಿದ್ದಾರೆ ಶೇಖರ್ ಅವಳನ್ನ. ನಿನಗಿದೆಲ್ಲ ಗೊತ್ತಾಗಲ್ಲ ಚೈತ್ರ, ನಾನು ಹೇಳ್ಕೊಡ್ಬೇಕ ನಿನಗಿದ್ದನ್ನ?
ದೃಷ್ಟಿಲಿ ನಿನ್ನ ತಮ್ಮನ ದೃಷ್ಟಿಲಿ ನಾನು ವಿಲನಾಗಿ ಕಾಣ್ಬೋದು. ಅದೇ ರೀತಿ ನನ್ನ ದೃಷ್ಟಿಲಿ ನಿನ್ನ ತಮ್ಮ ವಿಲನಾಗಿ ಕಾಣ್ತಾನೆ. ಅವನಿಗೆ ಅವ್ರ ಅಕ್ಕ ಹೇಗೆ ಮುಖ್ಯನೋ ನನಗೂ ನನ್ನ ತಂಗಿ ಅಷ್ಟೇ ಮುಖ್ಯ. ಅದಕ್ಕೆ ನಮ್ಮ ಸಂಸಾರದ ಸಂಕೇತವಾಗಿರೋ ಈ ಅಂತರನ ತೋರಿಸಿದ್ದೀನಿ. ಬಿಸಿ ಮುಟ್ಟಿರುತ್ತೆ, ಕೆಲಸ ಆಗುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪುರುಷ ಯಾರಿಗೂ ಮೋಸ ಮಾಡೋನಲ್ಲ, ಕೊಟ್ಟ ಮಾತಿಗೆ ತಪ್ಪೋನಲ್ಲ. ಅವನು ಖಂಡಿತ ಸಹನನ ಮದುವೆ ಆಗೇ ಆಗ್ತಾನೆ. ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ದೆ ಹೋದ್ರು ಅವನು ಸಹನನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಇದನ್ನ ನಾನು ನಂಬೇಕಾ? ಇಂಥ ಶಾಕಿಂಗ್ ವಿಷಯ ಬಗ್ಗೆ ಯೋಚನೆ ಮಾಡೋದನ್ನೇ ಹೊರತು ನೀವೇನು ತಲೆ ಕೆಡ್ಸ್ಕೋಬೇಡಿ ಸರ್. ನಿಮ್ಮ ತಂಗಿ ಸಹನ ನಾನು ಮದುವೆ ಮಾಡ್ಕೋತೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಏನು ಮಾಡೋಕ್ಕಾಗತ್ತೆ, ಕ್ಲಾಸ್ ಅಂತದ್ದು. ಕ್ಲಾಸ ಅಂದ್ರೆ? ಕನ್ನಡದಲ್ಲಿ ವರ್ಗ ಅಂತ ಕರೀತಾರೆ. ಕಾರ್ಮಿಕ ವರ್ಗ, ಅಧಿಕಾರಿ ವರ್ಗ ಅಂತ. ಈ ಕಾರ್ಮಿಕರು ಕೂಲಿಗಳು ಯಾವುದಕ್ಕೂ ಕಮಿಟೇ ಆಗೋದಿಲ್ಲ. ಅಂದ್ರೆ ನನ್ನ ತಮ್ಮ ಕೂಲಿನಾ? ಮತ್ತೆ ಅಫಿಷಿಯಲ್ಲ? ಹೋಗ್ಲಿ ಬಿಡು, ಎಲ್ಲರೂ ಒಂದೇ ಸಮ ಇರಕ್ಕಾಗತ್ತಾ? ಕೆಲವ್ರು ಹೆಚ್ಚು, ಕೆಲವ್ರು ಕಡಿಮೆ. ನನ್ನ ತಮ್ಮನ್ನ ಕಡಿಮೆ ಅಂತ ಕರಿಬೇಡಿ ಶೇಖರ್ ಅವರೇ. ಶ್ರೀಮಂತಿಕೆ ಬಡತನ ಯಾರಿಗೂ ಶಾಶ್ವತ ಅಲ್ಲ. ನನ್ನ ತಮ್ಮ ಹಣದಲ್ಲಿ ಬಡವ ಇರ್ಬೋದು, ಅಲ್ಲಿ ಮಾಣಿಕ್ಯ. ಪುಣ್ಯ ಮಾಡಿರ್ಬೇಕು ನಿಮ್ಗಂತ ಅಳಿಯ ಸಿಕ್ತಿದ್ದಾನೆ ಅಂದ್ರೆ. ವಹಿಸ್ಕೊಂಡು ಮಾತಾಡ್ಬೇಡ. ಮಣ್ಣು ಯಾವುದು, ಮಾಣಿಕ್ಯ ಯಾವುದು ಅಂತ ನಿನ್ನಿಂದ ತಿಳ್ಕೋಬೇಕಾಗಿಲ್ಲ. ವ್ಯಕ್ತಿಗಳನ್ನ ನೋಡ್ತಾ ಇದ್ದಾಗೆ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಗತ್ತೆ. ನನಗೆ ಹೇಳ್ಕೊಡಕ್ ಬರ್ತಾಳೆ. ಯಾರಿಗೂ ಇಲ್ದಿರೋ ತಮ್ಮ ಇವಳಿಗೆ. ಸಾರಿ ಚೈತ್ರ, ನಾನು ನಿನ್ನ ಮೇಲೆ ರೇಗ್ಬಿಟ್ಟೆ. ಬೇಜಾರಾಯ್ತಾ? ನನ್ನ ಕಷ್ಟಕ್ಕೆ ನಿನ್ನ ಮೇಲೆ ಕೋಪ ತೋರಿಸ್ದೆ, ತಪ್ಪದು. ಆದ್ರೆ ನಾನು ಏನು ಮಾಡಲಿ ಚೈತ್ರ? ವಿಧಿ ಸ್ಥಿತಿ ನೋಡಿ ನನಗೆ ತುಂಬ ಬೇಜಾರಾಗೋಯ್ತು. ಅಮ್ಮನ ನೆನಪಿಗೆ ಅಂತಿರೋ ಈ ಮನೆನ ಅಡ ಇಟ್ಟು ಅವಳು ಮದುವೆ ಮಾಡಿದ್ವಿ. ಯಾಕೆ ಹೇಳು? ಅವಳು ಸಂತೋಷವಾಗಿರ್ತಾಳೆ ಅನ್ನೋ ಆಸೆಗೆ. ಆದ್ರೆ ಅವಳ ಪರಿಸ್ಥಿತಿನೇ ಬೇರೆ ಇದೆ ಅಲ್ಲಿ. ಶೇಖರ್ ಅವಳನ್ನ ದೂರ ಇಟ್ಬಿಟ್ಟಿದ್ದಾರೆ. ಪಾಪ ಅವಳು ಯಾರ್ದೋ ಮನೆಯಲ್ಲಿ ಊಟ ತಿಂಡಿ ಮಾಡ್ತಿರೋ ಅತಿಥಿ ತರ ಇದ್ದಾಳೆ. ಅದು ಅವಳ ಮನೆ ಆಗೇ ಇಲ್ಲ. ಅದಕ್ಕಿಂತ ಬೇಜಾರಾಗಿತ್ತಂದ್ರೆ ನಾನ್ ಸಹನನ ಮದ್ವೆ ಮಾಡ್ಕೋತೀನಿ ಅಂತ ನಂಬಿದ್ದಾಳೆ. ನನ್ನ ಮದ್ವೆ ಆದ್ರೆ ಅವಳು ಸಂಸಾರ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ದಾಳೆ. ಆದ್ರೆ ಇದಕ್ಕೆಲ್ಲ ಪರೋಕ್ಷವಾಗಿ ನಾನೇ ಕಾರಣ. ಚೈತ್ರ, ಅಲ್ಲಿ ವಿಜಿ ಆ ಪರಿಸ್ಥಿತಿನಲ್ಲಿ ಇರ್ಬೇಕಾದ್ರೆ
ನಾವಿಲ್ಲಿ ನಿಂತ್ಕೊಂಡು ನಿಟ್ಟುಸಿರು ಬಿಡೋದ್ರಿಂದ ಏನ್ ಪ್ರಯೋಜನ ಹೇಳು? ನೀನ್ ಏನ್ ಮಾಡ್ಬೇಕು ಅಂತೀಯ ಮತ್ತೆ? ಇದನ್ನ ಸರಿ ಮಾಡ್ಬೇಕು. ನಾವಾ? ನಾನು. ನೀನಾ? ನೀನ್ ಏನ್ ಮಾಡ್ತೀಯ ಚೈತ್ರ? ಅದು ತೀರಾ ಅವರಿಬ್ರಿಗೆ ಸಂಬಂಧಪಟ್ಟ ವಿಷಯ. ಗೊತ್ತಿದೆ, ಸುಲಭ ಅಲ್ಲ. ಮನ್ಸು ಮಾಡಿದ್ರೆ ಕಷ್ಟನೂ ಏನಲ್ಲ. ಆದ್ರೆ ನಿನ್ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ? ನೋಡೋಣ. ನಾಳೆ ಬೆಳಗ್ಗೆ ಅವ್ರ ಮನೆಗೆ ಹೋಗ್ತೀನಿ. ಇಬ್ರು ಒಂದು ಮಾಡ್ತೀನಿ. ಚೈತ್ರ, ಚೈತ್ರ, ಯಾಕೆ ಇಲ್ಲೇ ನಿಂತಿದ್ಯಾ? ಬಾ ಒಳಗೆ ಬಾ. ಹಾಯ್ ಸಹನಾ. ಹಲೋ. ನಾನು ಯಾಕೆ ಇದ್ದಕ್ಕಿದ್ದಂಗೆ ನಿಮ್ಮನೆಗೆ ಬಂದೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೇಕಲ್ವಾ? ನನ್ನ ಮದುವೆ ಇದ್ದಕ್ಕಿದ್ದಾಗ ಆಯ್ತು. ಎಲ್ಲ ಅವಾಂತರಗಳೇ. ಯಾರನ್ನೂ ಮದುವೆ ಕರೆಯಕ್ಕಾಗ್ಲಿಲ್ಲ, ಊಟ ಹಾಕಿಸ್ಲಿಲ್ಲ. ನನ್ನ ಮದುವೆ ಆಗಿ ಪುರುಷಿ ಮನೆಗೆ ಬಂದ ದಿನ ಶೇಖರ್ ಅವರು ಅಲ್ಲೇ ಇದ್ರು. ಆದ್ರೆ ಉಪಚಾರ ಮಾಡೋ ಸ್ಥಿತಿನಲ್ಲಿ ನಾನು ಅವತ್ತಿರ್ಲಿಲ್ಲ. ಓಹ್, ಶೇಖರ್ ಅವರೇ ನಮಸ್ಕಾರ. ಮೊನ್ನೆ ದೇವಸ್ಥಾನದಲ್ಲಿ ಸಹನಾ ಸಿಕ್ಕಿದ್ಲು. ಆದ್ರೆ ಉಪವಾಸ ಏನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಲು. ಅದಕ್ಕೆ ಇವತ್ತು ನಾನೇ ನಿಮ್ಮ ಮನೆಗೆ ಬಂದ್ಬಿಟ್ಟೆ. ನನ್ನ ಮದುವೆ ಸ್ವೀಟ್ಸ್ ಕೊಡೋಣ ಅಂತ. ಅಮ್ಮ ತಗೊಳ್ಳಿ. ತಗೋ ಸಹನಾ, ತಗೊಳ್ಳಿ. ಒಳ್ಳೇದಾಗ್ಲಮ್ಮ. ಗಂಡಂದೇನೋ ಸಮಸ್ಯೆ ಇದೆ ಅಂತ ಶೇಖರ್ ಹೇಳ್ದ. ಆದಷ್ಟು ಬೇಗ ಅದೆಲ್ಲ ಸರಿ ಹೋಗ್ಲಿ. ನೀನು ಗಂಡನ ಜೊತೆ ಸುಖವಾಗಿ ನಗ್ನಗ್ತಾ ಬಾಳೋ ಹಾಗಾಗ್ಲಿ. ಗಂಡನ ಮನೆ ಆದಷ್ಟು ಬೇಗ ನೀನು ಸೇರ್ಕೊಳ್ಳೋ ಹಾಗಾಗ್ಲಿ. ಥ್ಯಾಂಕ್ಸ್ ಆಂಟಿ. ಆದ್ರೆ ಗಂಡ ಜೊತೆಲಿರೋ ದೊಡ್ಡದಲ್ಲ ಆಂಟಿ. ದೂರ ದೂರ ಇದ್ರೂ ಗಂಡನ ಪ್ರೀತಿ ಸಿಗ್ಬೇಕು ಹೆಂಡತಿಗೆ. ಹತ್ರನೇ ಇದ್ರು ಪ್ರೀತಿ ತೋರಿಸ್ದೇ ಇರೋ ಗಂಡಂದ್ರು ಎಷ್ಟು ಜನ ಇಲ್ಲ. ಅವರೆಲ್ರಿಗಿಂತ ನನ್ನ ಗಂಡನೇ ವಾಸಿ. ಆಮೇಲೆ ವಿಜಿ ಮದ್ವೆಗೆ ಪುರುಷಿನನ್ನ ಕರೆದಿದ್ದ. ಬಂದ್ರು ನನಗೆ ಇರಕ್ಕೆ ಆಗ್ಲಿಲ್ಲ. ಹಾಗಾಗಿ ಶೇಖರ್ ಅವ್ರದ್ದು ವಿಜಿದು ಮದ್ವೆ ಸೀಟ್ಸ್ ಬಾಕಿ ಇದೆ ನನಗೆ. ಯಾವಾಗ ಕೊಡ್ತೀಯ ವಿಜಿ? ಹೇಗಿದ್ರು ಮನೆಗೆ ಬಂದಿದ್ಯಾ, ಇವತ್ತೇ ಮಾಡ್ಕೊಡ್ತೀನಿ ಅಲ್ವಾ ಅತ್ತೆ? ಹಾ ಮಾಡೋಣಂತೆ. ಆದ್ರೆ ಒಂದ್ ಕಂಡೀಷನ್. ಏನು? ಸ್ವೀಟ್ಸ್ ನ ನಾನೇ ಮಾಡ್ತೀನಿ, ನಿಮ್ ಅಡ್ಗೆ ಮನೆಗೆ ನಂಗೆ ಎಂಟ್ರಿ ಕೊಡೋದಾದ್ರೆ. ಅದಕ್ಕೇನಂತೆ, ಧಾರಾಳವಾಗಿ ಬಾಮ್ಮ. ಥ್ಯಾಂಕ್ಸ್ ಆಂಟಿ. ನಿಮ್ಗೆಲ್ಲ ಗೊತ್ತಾ, ನನಗೆ ತುಂಬಾ ತರ ಸ್ವೀಟ್ಸ್ ಮಾಡಕ್ ಬರುತ್ತೆ. ಅರೆ, ಏನೆಲ್ರು ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಸ್ವೀಟ್ಸ್ ನ ನಾನೇ ಮಾಡ್ತೀನಿ ಹೌದು, ಆದ್ರೆ ನೀವ್ ಯಾರು ಬಂದು ಸಹಾಯ ಮಾಡ್ಬಾರ್ದಂತ ಏನೂ ಇಲ್ಲ. ಬಾ ಸಹನಾ, ನಿನ್ಗೆ ಹೊಸ ತರ ಸ್ವೀಟ್ ಹೇಳ್ಕೊಡ್ತೀನಿ, ಬಾ ಮಾಡೋಣ.
ಹೊಸ ಸ್ವೀಟ್ ಮಾಡ್ತೀನಿ ಅಂತ ಹೇಳ್ದಿಯಲ್ಲ, ಸ್ವೀಟ್ ಹೆಸರೇನು? ಕ್ಯಾರೆಟ್ ಲಾಡು. ಕ್ಯಾರೆಟ್ ಲಾಡುನಾ? ಹ್ಞೂ, ಸೂಪರ್ ಆಗಿರುತ್ತೆ. ಮಾಡ್ಕೊಡ್ತೀನಲ್ಲ, ತಿನ್ ನೋಡು, ನಿಂಗೆ ಗೊತ್ತಾಗುತ್ತೆ. ಏನೇನ್ ಹಾಕ್ಬೇಕು? ಏನೂ ಇಲ್ಲ, ತುಂಬಾ ಸಿಂಪಲ್. ಹೀಗೆ ಕ್ಯಾರೆಟ್ನ ತುರಿದಿಟ್ಕೊಂಡ್ಬಿಡ್ಬೇಕು, ಅದನ್ನ ಬೇಯಿಸ್ಬಿಟ್ಟು ಇಷ್ಟಾದ್ರೆ ಕ್ಯಾರೆಟ್ ಲಾಡು ರೆಡಿ. ಹಲೋ ಸಹನಾ, ಎಲ್ಲಿದ್ದೀಯಾ? ಚೈತ್ರ, ನೀನ್ ಪುರುಷೋತ್ತಮ ಅವ್ರಿಗೆ ತುಂಬಾ ದಿವಸದಿಂದ ಫ್ರೆಂಡ್ ಅಲ್ವಾ? ಅವ್ರಿಗೆ ತುಂಬಾ ಇಷ್ಟ ಆಗೋ ಐಟಮ್ಗಳು ಯಾವ್ದು ಅಂತ ಹೇಳ್ತೀಯಾ? ಅದನ್ನೆಲ್ಲ ನಾನು ಈಗ್ಲೇ ಮಾಡೋದ್ ಕಲಿಬೇಕು. ಹಾ, ಹೇಳ್ತೀನಿ. ಆಮೇಲೆ ನೀಟಾಗಿ ಒಂದು ಲಿಸ್ಟೇ ಮಾಡ್ಕೊಡ್ತೀನಿ, ಓಕೆನಾ? ಓಕೆ. ಯಾಕೆ ತಿನ್ಲಿ ಸ್ವೀಟ್ ನಾನು? ಯಾವ ಸಂತೋಷಕ್ಕೋಸ್ಕರ ತಿನ್ಲಿ ಸ್ವೀಟು? ವಿಜಯ್ ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾಳೆ ಗೊತ್ತಾ? ಕಸ ಇಟ್ಟಂಗೆ ಇಟ್ಟಿದ್ದಾರೆ ಶೇಖರ್ ಅವಳನ್ನ. ಏನು ನನ್ ಮದ್ವೆ ಸ್ವೀಟ್ನ ನನ್ನನ್ನ ಬಿಟ್ಟು ನೀವುಗಳೇ ಮಾಡ್ತಾ ಇದ್ದೀರಾ? ನಾನು ಕೈ ಹಾಕ್ಲಾ? ಹಾಕು ಹಾಕು, ಎಷ್ಟು ಜನದ ಕೈ ಸೇರುತ್ತೋ ಅಷ್ಟು ಚೆನ್ನಾಗಿ ಸ್ವೀಟ್ ಆಗತ್ತಂತೆ. ಹೌದಾ? ಹಾಗೆಲ್ಲ ಇದೆಯಾ? ಗೊತ್ತಿಲ್ಲಪ್ಪ, ನಾನು ಸುಮ್ಮನೆ ಹೇಳ್ದೆ. ಪರವಾಗಿಲ್ವೇ, ಹುಡುಗಿ ಬಂದ್ 10 ನಿಮಿಷದಲ್ಲಿ ಎಲ್ರನ್ನೂ ನಗಿಸ್ಬಿಟ್ಲು. ಎಲ್ರಿಗೂ ಕೆಲ್ಸಕ್ಕೆ ಹಚ್ಚಿ ತಾನು ಕೆಲ್ಸಕ್ಕೆ ಕೂತ್ಲು. ಎಲ್ಲಿ ಹೋದಲ್ಲೆಲ್ಲ ಹೀಗೆ ನಗಿಸ್ತಾ ಇರ್ತೀಯಮ್ಮ ನೀನು? ಅಯ್ಯೋ ಇಲ್ಲ ಆಂಟಿ, ನಿಜ ಹೇಳ್ಬೇಕಂದ್ರೆ ಇಷ್ಟು ದಿನ ನನ್ಗೆ ಹತ್ತು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಇನ್ಮೇಲೆ ನಾನು ನಗ್ತಿರ್ಬೇಕು, ಬೇರೆಯವರು ನಗಿಸ್ತಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾರಿಗೋಸ್ಕರನೋ ಈ ಚೇಂಜ್? ನನ್ನ ಗಂಡನ್ಗೋಸ್ಕರ. ಹಾ ಆಂಟಿ, ವಿಜಿತು ಶೇಖರ್ ಅವ್ರದ್ದು ಮದ್ವೆ ಆಯ್ತಲ್ಲ, ಹನಿಮೂನ್ಗೆ ಹೇಳಿ ಕಳ್ಸಿದ್ರೆ. ಅದ್ರ ಅವಶ್ಯಕತೆ ಬೀಳಲಿಲ್ಲ. ಅವಶ್ಯಕತೆ ಬೀಳಲಿಲ್ವಾ? ಹಂಗಂದ್ರೆ ಏನರ್ಥ? ಅಂದ್ರೆ ಅವರು ಕೆಲ್ಸದಲ್ಲಿ ಬ್ಯುಸಿ ಆಗಿದ್ರು, ಸಮಯನೂ ಇರ್ಲಿಲ್ಲ, ಆಮೇಲೆ ಅದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಛೇ 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 ಛೇ, ಶೇಖರ್ ಅವರೇ, ಎಂತ ಕೆಲಸ ಮಾಡ್ಬಿಟ್ರಿ ನೀವು. ನೀವ್ ಹೆಂಗ್ ಮಾಡ್ಬಾರ್ದಿತ್ತು. ಮದುವೆ ಆದ ಪ್ರತಿ ಜೋಡಿನೂ ಹನಿಮೂನ್ಗೆ ಹೋಗ್ಲೇಬೇಕು. ಜೀವನದಲ್ಲಿ ಸಿಗೋ ಒಂದು ಒಳ್ಳೆ ಅವಕಾಶ ಅದು. ಆ ಸಿಹಿ ನೆನಪುಗಳೇ ಜೀವನ ಪೂರ್ತಿ ಗಂಡ ಹೆಂಡತಿ ಸಂಬಂಧನ ಗಟ್ಟಿ ಮಾಡೋದು. ನೀವ್ ಈಗ್ಲೂ ಹೂ ಅಂದ್ರೆ, ನನಗ್ ಪರಿಚಯದವರೊಬ್ರದ್ದು ಟ್ರಾವೆಲ್ಸ್ ಇದೆ. ಪ್ರತಿ ತಿಂಗಳು 15 ದಿವಸದ ಪ್ಯಾಕೇಜ್ ಟೂರ್ ಇಡ್ತಾರೆ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ಕಡೆ. ಬೇಕಾದ್ರೆ ಅರ್ಧ ರೇಟಿಗೆ ಟಿಕೆಟ್ ಕೊಡಿಸ್ತೀನಿ. ಚೈತ್ರ ಮದುವೆ ಇದೇ ದೇವಸ್ಥಾನದಲ್ಲಿ ಆಗಿತ್ತು ಅಂತ ನಿನಗೆ ಗೊತ್ತು? ಅದು ಗೊತ್ತಿಲ್ಲ. ಆದ್ರೆ ಚೈತ್ರ ಮದುವೆ ಆದ ದಿನ ಪುರುಷೋತ್ತಮ ಕೆಲ್ಸಕ್ಕೆ ಅಂತ ಬಂದಿದ್ದು ಇದೇ ದೇವಸ್ಥಾನಕ್ಕೆ. ಅವರಿಬ್ರು ಒಟ್ಟಿಗೆ ಬಂದ್ರು ಅಂದ್ಮೇಲೆ ಚೈತ್ರನೂ ಇಲ್ಲೇ ಇದ್ಲು ಅಂತ ತಾನೆ
ಚೈತ್ರ ಇಲ್ಲೇ ಇದ್ಲು ಅಂದಮೇಲೆ ಅವಳು ಮದುವೆ ಆಗಿದ್ದು ಇಲ್ಲೇ ಅಂತ ತಾನೆ? ಅವಳು ಮದುವೆ ಇಲ್ಲೇ ಆಗಿದ್ದು ಅಂದಮೇಲೆ ಗಂಡ ಯಾರು ಅಂತ ಗೊತ್ತಾಗೋದು ಇಲ್ಲೇ ತಾನೆ? ಗೊತ್ತಾಗತ್ತೆ. ಚೈತ್ರ ಮುಚ್ಚಿಟ್ಟಿರೋ ಸತ್ಯ ಅವಳ ಗಂಡ ಯಾರು ಅಂತ ಗೊತ್ತಾಗತ್ತೆ. ಪುರುಷೋತ್ತಮ